ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಜೋಳಾಂಬಿಕಾ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಾಗ ಉಳ್ದಿದ್ದ ಚಪಾತಿ ಇದ್ದ ಬ್ರೇಕ್ಫಾಸ್ಟ್ ಯಾವ ರೀತಿ ಮಾಡೋದಂತ ತೋರಿಸಾಕತ್ತೀವಿ. ನೀವೇನಾದರೂ ಚಪಾತಿ ಜಾಸ್ತಿ ಮಾಡಿ ಕೆಡ್ಸಾಕತ್ತಿದ್ರ ಅಥವಾ ಮನ್ಯಾಗ ಈಗ ಬೇಸಿಗೆ ಕಾಲ ಅಂತ ಹೀಟ್ ಅಂತ ಯಾರು ಇದನ್ನು ಮಾಡಿದ್ರೆ ತಿನ್ನಲಿಲ್ಲಪ್ಪ ಅಂತ ಅಂದ್ರೆ ಈ ಥರ ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿಕೊಡ್ರಿ. ಎಲ್ಲರೂ ಇಷ್ಟಪಟ್ಕೊಂಡು ತಿಂತಾರ. ಟೇಸ್ಟ್ ಅಂತೂ ಮಸ್ತಾಗಿರುತ್ತೆ. ಸೊ ಬರ್ರಿ ಮಾಡೋಕೆ ಏನೇನು ಬೇಕಂತ ನೋಡ್ಕೊಂಬರೋಣಂತ. ಸೊ ಐಟಮ್ಸ್ ಏನೇನು ತೊಗೊಂಡಿವಪ್ಪ ಅಂತ ಅಂದ್ರೆ ಫಸ್ಟ್ ಇಲ್ಲಿ ಒಂದು ಟಮಾಟಿನ ಸಣ್ಣದಾಗಿ ಹೆಚ್ಚು ತೊಗೊಂಡಿವಿ. ನೆಕ್ಸ್ಟ್ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಹೆಚ್ಚು ತೊಗೊಂಡಿವಿ. ಮತ್ತು ಕರಿಬೇವು ಮತ್ತು ಕೊತ್ತಂಬರಿನ ಈ ಥರ ಕಟ್ ಮಾಡಿ ತೊಗೊಂಡಿವಿ. ಮತ್ತು ಎಣ್ಣೆ ತೊಗೊಂಡಿವಿ ಒಗ್ಗರ್ನಿಗೆ ಬೇಕಾಗುವಷ್ಟು. ನೆಕ್ಸ್ಟ್ 1.5 ಟೇಬಲ್ ಸ್ಪೂನ್ ಅಷ್ಟು ಖಾರ, 1 ಟೇಬಲ್ ಸ್ಪೂನ್ ಅಷ್ಟು ಕಲ್ಲುಪ್ಪು, ಜೀರಿಗೆ, ಟರ್ಮರಿಕ್ ಪೌಡ್ರ್ ಅಂದ್ರೆ ಅರಿಶಿನ ಪುಡಿ ಮತ್ತು ಮಸಾಲೆ ತೊಗೊಂಡಿವ್ರಿ. ಈಗ ಮಾಡೋದು ಯಾವ ರೀತಿ ಅಂತ ನೋಡೋಣಂತ ಬರ್ರಿ. ಸೊ ಫಸ್ಟ್ ಇವಾಗ ನಾವು ಈ ಥರ ಚಪಾತಿ ಏನು ತೊಗೊಂಡಿರ್ತೀವಲ್ರಿ ಇದನ್ನು ಸಣ್ಣಗೆ ಮುರ್ಕೋಬೇಕು ನೋಡ್ರಿ. ಈ ಥರ ತೋರಿಸ್ತೀನಿ ನೋಡ್ರಿ. ಇವಾಗ ಇದನ್ನು ಚಂದಾಗ ಮುರ್ಕೋಬೇಕ್ರಿ. ಒಂದು ಸ್ವಲ್ಪ ನಿನ್ನೆ ರಾತ್ರಿ ಮಾಡಿದ್ದು ಮಾಡಾಕತ್ತಿದ್ರಿ ಅಂದ್ರೆ ದಂಡಿ ತಕ್ಕೊಂಡು ಮಾಡಿರಿ. ಯಾಕಪ್ಪ ಅಂದ್ರೆ ದಂಡಿ ಸ್ವಲ್ಪ ಒಣಗಿರ್ತಾವೆ, ಅದ್ರ ಸಲುವಾಗಿ ಸ್ವಲ್ಪ ದಂಡಿ ತಕ್ಕೋರಿ. ಈ ಥರ ಸಣ್ಣ ಸಣ್ಣ ಚೂರುಗಳನ್ನ ಮಾಡಿಕೆಟ್ಟ ಇಟ್ಕೋರಿ. ನಮ್ಮ ಮನ್ಯಾಗ ಅಂಕರ್ ಚಪಾತಿ ಅಂಕರ್ ವೇಸ್ಟ್ ಮಾಡಂಗಿಲ್ಲ ರೀ. ನಾವು ಈ ಚಪಾತಿ ಉಳಿದ್ವಂದ್ರೆ ಈ ಥರ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತಿಂದ್ಬಿಡ್ತೀವಿ. ಮಸ್ತ್ ಅಂದ್ರೆ ಮಸ್ತ್. ಇದನ್ನು ಸಣ್ಣ ಮಕ್ಕಳಲ್ಲಿದ್ರೆ ಹಿಡಿದು ದೊಡ್ಡವ್ರವರೆಗೂ ಇಷ್ಟಪಟ್ಟು ಕೆಟ್ಟ ತಿಂತಾರ. ನೋಡ್ರಿ ಫುಲ್ ಇದನ್ನು ಮುರ್ಕೋಬೇಕ್ರಿ. ಈ ಥರ ನೀವೇನಾದರೂ ನಮ್ಮ ಚಾನಲ್ನ ಹಂಗೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ನಂತರ ಮರ್ಯಾಕೆ ಹೋಗಬೇಡ್ರಿ. ನೀವು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಗೊಂಚೂರು ಹೆಲ್ಪ್ ಆಗುತ್ತೆ. ಸೊ ಇದೇ ರೀತಿ ನಮ್ಗೆ ಸಪೋರ್ಟ್ ಮಾಡ್ಕೊತ ಬರ್ರಿ. ಈಗ ಇಷ್ಟು ಈ ಥರ ಸಣ್ಣದಾಗಿ ಪೀಸ್ ಕಟ್ ಮಾಡ್ಕೊಂಡು ಬರ್ತೀನಿ ನೋಡ್ರಿ. ಈಗ ಸೊ ನೋಡ್ರಿ ಇವಾಗ ಈ ಥರ ಎಲ್ಲ ಚಪಾತಿನೂ ಸಣ್ಣ ಸಣ್ಣ ತುಂಡು ಮಾಡಿ ತೊಗೊಂಡಿವಿ. ಈಗ ನೆಕ್ಸ್ಟ್ ಏನು ಮಾಡೋದು ಅಂತ ತೋರಿಸ್ತೀವಿ ಬರ್ರಿ. ಸೊ ನೆಕ್ಸ್ಟ್ ಇವಾಗ ಗ್ಯಾಸ್ನ ಆನ್ ಮಾಡಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡೀವಿ ನೋಡ್ರಿ. ನೆಕ್ಸ್ಟ್ ಇವಾಗ ಇದಕ್ಕೆ ಎಣ್ಣೆ ಹಾಕೊಳಕತ್ತೀವಿ ನೋಡ್ರಿ. ನೆಕ್ಸ್ಟ್ ಇವಾಗ ಜೀರಿಗೆನ ಹಾಕೊಳತ್ತೀವಿ ನೋಡ್ರಿ. ಈಗ ಜೀರಿಗೆ ಸಿಡದಿಂದ ಇದಕ್ಕೆ ಹೆಚ್ಚಿಟ್ಟಿದ್ದು ಉಳ್ಳಾಗಡ್ಡಿನ ಹಾಕೊಳತ್ತೀವಿ ನೋಡ್ರಿ. ಈಗ ಇದನ್ನ ಚಂದಾಗ ಮಿಕ್ಸ್ ಮಾಡ್ಕೊಂಡು ಬಂತ್ರಿ. ಈಗ ಇದನ್ನ ಕಲರ್ ಬರೋ ತನ ಫ್ರೈ ಮಾಡ್ಕೊಂಡು ಬಂತ್ರಿ. ನೆಕ್ಸ್ಟ್ ಇದಕ್ಕೆ ಇವಾಗ ಟಮಾಟಿನ ಹಾಕ್ಕೊಂಡು ಚಂದಾಗ ಫ್ರೈ ಮಾಡ್ಕೊಂಡು ಬಂತ್ರಿ. ಇದು ಸಾಫ್ಟ್ ಆಗುವವರೆಗೂ. ಈಗ ಇದನ್ನ ಟಮಾಟಿ ಸಾಫ್ಟ್ ಆಗೋವರೆಗೂ ಚಂದಾಗ ಬೇಯಿಸ್ಕೊಂಡು ಬಂತ್ರಿ. ನೆಕ್ಸ್ಟ್ ಇದಕ್ಕೆ ಕರಿಬೇವು ಮತ್ತು ಕೊತ್ತಂಬರಿನ ಹಾಕೊಳತ್ತೀವಿ ನೋಡ್ರಿ. ಸೊ ಇವಾಗ ನಮ್ಮ ಟಮಾಟಿ ಚಂದಾಗ ಫ್ರೈ ಆಗ್ಯಾವ್ರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳತ್ತೀವಿ ನೋಡ್ರಿ. ಈಗ ನೆಕ್ಸ್ಟ್ ಖಾರ, ಮಸಾಲೆ ಮತ್ತು ಅರಿಶಿನ ಪುಡಿನ ಹಾಕೊಳ್ತೀವಿ ನೋಡ್ರಿ. ಈಗ ಇದನ್ನು ಚಂದಾಗ ಒಂದು 5 ನಿಮಿಷ ಎಣ್ಣೆ ಬಿಡುವವರೆಗೂ ಬೇಯಿಸ್ಕೊಂಡು ಬಂತ್ರಿ. ಇವಾಗ ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕೊಳಕತ್ತೀವಿ ನೋಡ್ರಿ. ಇವಾಗ ಇದನ್ನು ಚಂದಾಗ ಕುದಿಸ್ಕೊಂಡು ಬಂತ್ರಿ. ಸೊ ನೋಡ್ರಿ ಇವಾಗ ಫೈನಲ್ ಆಗಿ ನೀರು ಕುದಿಯಾಕತ್ತಿ. ಈಗ ನಾವು ಹೆಚ್ಚಿಟ್ಕೊಂಡಿದ್ದು ಚಪಾತಿ ಪೀಸ್ನ ಹಾಕೊಳಕತ್ತೀವಿ ನೋಡ್ರಿ. ನೀವು ಇದನ್ನು ಅಳೋಕೆ ಮಾಡೋರು ಇದ್ರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕೋರಿ. ಇಲ್ಲ ನೀವು ಗಟ್ಟಿ ಮಾಡೋರಿದ್ರೆ ಕಡಿಮೆ ಹಾಕೋಬಹುದು ನೀವು ನೀರು. ಸೊ ಈ ಎಲ್ಲ ಚಪಾತಿ ಪೀಸ್ನ ಹಾಕೊಂಡು ಇವಾಗ ಇದನ್ನು ಚಂದಾಗ ಒಂದ್ಸತ ಮಿಕ್ಸ್ ಮಾಡ್ಕೊಂಬಿಡೋಣಂತ್ರಿ. ಇವಾಗ ಇದನ್ನು ನಾವು ಚಂದಾಗ ಕುದಿಸ್ಕೋಬೇಕ್ರಿ ಇದನ್ನು. ಸೊ ನೋಡ್ರಿ ಈಗ ಇದು
ಫೈನಲ್ ಆಗಿ ಕುದಿಯಾಕತ್ತೈತಿ. ಈಗ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನ ಚೆಂದಾಗ ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡು ಮಂತ್ರಿ. ಇದು ಈಗ ರೆಡಿ ಆಗೈತೆ ರೀ. ಇದು ರೆಡಿ ಆಗೈತೆ ಅಂತ ಹೆಂಗೆ ಗೊತ್ತಾಗುತ್ತಪ್ಪ ಅಂತ ಅಂದ್ರೆ ನಾವೇನು ಚಪಾತಿ ಮಾಡಿರ್ತೀವಲ್ರಿ ಆ ಚಪಾತಿ ಡಬಲ್ ಸೈಜ್ ಆಗಿರ್ತೈತೆ ರೀ, ಇಲ್ಲಾಂದ್ರೆ ಸ್ವಲ್ಪ ಮೆತ್ತಗಾಗಿರ್ತೈತಿ ಅಂದ್ರೆ ಇದು ರೆಡಿ ಆಗೈತೆ ಅಂತ ಅರ್ಥ. ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ಸರ್ವ್ ಮಾಡ್ಕೋತೀವಿ ನೋಡ್ರಿ. ಸೊ ನೋಡ್ರಿ, ಇವಾಗ ನಮ್ಮ ಬ್ರೇಕ್ಫಾಸ್ಟ್ ರೆಡಿ ಆಗೈತಿ. ಇದೇ ರೀತಿ ನೀವು ಮನ್ಯಾಗ ಟ್ರೈ ಮಾಡಿ ನೋಡ್ರಿ, ಹೆಂಗಾಗಿತ್ತು ಅಂತ ತಪ್ಪದ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀವಂತ್ರಿ. ಧನ್ಯವಾದಗಳು.